ಐಪಿಎಲ್ ಟಿಕೆಟ್ ಕಾಳಧಂಧೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಟಿಕೆಟ್ ನಿರ್ವಹಣಾ ಸಂಸ್ಥೆ ಡಿಎನ್ಎಗೆ ಸಿಸಿಬಿ ಈಗ ನೋಟಿಸ್ ಕೊಟ್ಟಿದೆ. ಬ್ಲಾಕ್ನಲ್ಲಿ ಯಾರೆಲ್ಲ ಟಿಕೆಟ್ ಸೇಲ್ ಮಾಡ್ತಾ ಇದ್ರು ಅಂತವರ ವಿರುದ್ಧ ಈಗ ತನಿಖೆ ಆಗಬೇಕು. ಬ್ಲಾಕ್ನಲ್ಲಿ ಟಿಕೆಟ್ ಸೇಲ್ ಎಂಡಿಗಳ ಮೇಲೆ ಈಗ ತನಿಖೆ ಆಗುತ್ತೆ. ಕೆಎಸಿಎ ಸದಸ್ಯನ ಹೆಸರು ಬಯಲಾಗ್ತಾ ಇದ್ದಂತೆ ತನಿಖೆಗೆ ಮುಂದಾಗ್ತಿದ್ದಾರೆ. ಸಂಭ್ರಮದ ವೇಳೆ ಕಾಲ್ತುಳಿತದ ಬೆನ್ನಲ್ಲೇ ಸಂಸ್ಥೆಗೆ ಸಂಕಷ್ಟ ಈಗ ಎದುರಾಗ್ತಾ ಇದೆ. ಟಿಕೆಟ್ ದಂಧೆಯ ಬೇರು ಹುಡುಕಿ ಪೊಲೀಸರು ಕೂಡ ಈಗ ಇಳಿದಿದ್ದಾರೆ ಫೀಲ್ಡ್ಗೆ. ಹೋಟೆಲ್ ಕ್ಯಾಟರಿಂಗ್ ಉದ್ಯೋಗಿಯಿಂದ ಬಯಲಾಯಿತು ಸತ್ಯ. ಕೆಎಸಿಎ ಸದಸ್ಯ ಗಣೇಶ್ ಹರಿಕೇಶ್ ಕೈವಾಡ ಸಾಬೀತಾಯ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಖಾಸಗಿ ಕಂಪನಿಗಳ ಹೆಸರಲ್ಲಿ ಐಪಿಎಲ್ ಟಿಕೆಟ್ ಗೋಲ್ಮಾಲ್ ಮಾಡಲಾಗ್ತಾ ಇದೆಯಾ? ಸಿಸಿಬಿ ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗಬೇಕಾಗತ್ತೆ. ಸಿಸಿಬಿ ತನಿಖೆಯ ಬಲೆಯಲ್ಲಿ ಧರಣಿ ಹಾಗೂ ಸ್ವಸ್ತಿಕ್ ಸಂಸ್ಥೆಗಳು ಈಗ ಸದ್ಯಕ್ಕೆ ಇದ್ದಾವೆ. ಐಪಿಎಲ್ ಟಿಕೆಟ್ ಕಾಳಧಂಧೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಇದು. ಕಾರಣ ಏನು ಅಂತಂದ್ರೆ, ಯಾವಾಗ ಐಪಿಎಲ್ ಆರಂಭ ಆಯಿತು ಅದಾದ ನಂತರ ಈ ರೀತಿಯಾಗಿ ದುಪ್ಪಟ್ಟು ದರಕ್ಕೆ ಟಿಕೆಟ್ಗಳನ್ನು ಸೇಲ್ ಮಾಡೋದು, ವಂಚಿಸೋದು, ಆನ್ಲೈನ್ ಮೂಲಕ ವಂಚಿಸೋದು ಇದೆಲ್ಲವೂ ಕೂಡ ನಡೆಯುತ್ತೆ. ಐಪಿಎಲ್ ಆರಂಭ ಆಗಿದ್ದೇ ತಡ ಈ ಒಂದು ದಂಧೆ ಕೂಡ ಆರಂಭ ಆಗ್ಬಿಡುತ್ತೆ. ಇದರಲ್ಲಿ ಕೆಎಸಿಎ ಸದಸ್ಯನ ಹೆಸರು ಬರ್ತಾ ಇದೆ. ಹಾಗಾಗಿ ಈಗ ತನಿಖೆಗೆ ಮುಂದಾಗಿರುವಂಥದ್ದು ಡಿಎನ್ಎಗೆ ಈಗ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ. ಈಗ ಬ್ಲಾಕ್ನಲ್ಲಿ ಟಿಕೆಟ್ ಸೇಲ್ ಮಾಡಲಾಗ್ತಾ ಇತ್ತು ಅಂತವರ ವಿರುದ್ಧ ತನಿಖೆ ಆಗಬೇಕು. ಹಾಗಾಗಿ ಈಗ ಸದ್ಯಕ್ಕೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಕೆಎಸಿಎ ಸದಸ್ಯನ ಹೆಸರು ಬಯಲಾಗ್ತಾ ಇದ್ದಂತೆ ತನಿಖೆಗೆ ಇಳಿದಿದ್ದಾರೆ. ಈ ಕುರಿತು ಈಗ ಒಂದು ನೋಟಿಸ್ ಕೂಡ ಹೋಗಿದೆ. ಸಂಭ್ರಮದ ವೇಳೆ ಕಾಲ್ತುಳಿತದ ಬೆನ್ನಲ್ಲೇ ಈ ಸಂಸ್ಥೆಗೆ ಈಗ ಮತ್ತೊಂದು ಸಂಕಷ್ಟ ಅಂತ ಹೇಳ್ಬೋದು. ಟಿಕೆಟ್ ದಂಧೆ ಎಲ್ಲಿಂದ ಆಗ್ತಾ ಇದೆ, ಹೇಗಾಗ್ತಾ ಇದೆ, ಇದು ಯಾರಿಗೆ, ಇದರ ಕುಮ್ಮತ್ ಯಾರಿಗೆ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆಗೆ ಇಳಿತಾ ಇದ್ದಾರೆ. ಹಾಗಾಗಿ ಈಗ ಸಿಸಿಬಿ ಅವರು ಹೇಗಾದ್ರೂ ಮಾಡಿ ಇದರ ಬೇರನ್ನ ಹುಡುಕ್ಬೇಕು, ಇದರ ಹಿಂದೆ ಯಾರಿದ್ದಾರೆ, ಯಾರಿದನ್ನ ದುಡ್ಡು ಮಾಡ್ಕೊಳ್ತಿದ್ದಾರೆ ಎಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು. ಹೋಟೆಲ್ ಕ್ಯಾಟರಿಂಗ್ ಉದ್ಯೋಗಿಯಿಂದ ಈ ಒಂದು ಹೆಸರು, ಈ ಒಂದು ಪ್ರಕರಣ ಈಗ ಬಯಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ನೋಡಿ, ಐಪಿಎಲ್ ಆರಂಭ ಆದರೆ ಸಾಕು, ವಿಶೇಷವಾಗಿ ಕೆಲವೊಂದು ಫೇಕ್ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡೋದು, ಅದರಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಮಾಡೋದು, ನಿಮಗೆ ಇಲ್ಲಿ ಕಡಿಮೆ ಬೆಲೆಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳೋದು, ಅದಾದ ನಂತರ ದುಪ್ಪಟ್ಟು ಬೆಲೆಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳೋದು, ಆನ್ಲೈನ್ ಮೂಲಕ ಪೇಮೆಂಟ್ಗಳನ್ನು ಮಾಡಿಸ್ಕೊಳ್ಳೋದು, ಅದಾದ ನಂತರ ಸ್ಟೇಡಿಯಂ ಹತ್ರ ಹೋಗಿ ಅಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಅಲ್ಲೂ ಕೂಡ ವಂಚಿಸೋದು ಇದೆಲ್ಲವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಟಿಕೆಟು ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಡಬಲ್ ರೇಟು, ಟ್ರಿಬಲ್ ರೇಟು, ಹೀಗೆ ದುಪ್ಪಟ್ಟು ಬೆಲೆಗೆ ಟಿಕೆಟ್ಗಳನ್ನು ಸೇಲ್ ಮಾಡಲಾಗ್ತಾ ಇದೆ. ಆದರೆ ಇಷ್ಟು ಧೈರ್ಯವಾಗಿ ಹೇಗೆ ಇವರೆಲ್ಲರೂ ಕೂಡ ಸೇಲ್ ಮಾಡ್ತಿದ್ದಾರೆ, ಯಾರಿದ್ದಾರೆ ಈ ಹಿಂದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇತ್ತು. ಹಾಗಾಗಿ ಇದಕ್ಕೆ ಹೇಗಾದ್ರೂ ಬ್ರೇಕ್ ಹಾಕಬೇಕು ಅಂತ ಹೇಳಿ ಈಗ ಸಿಸಿಬಿ ಅವರು ನೋಟಿಸ್ ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಕೆಎಸಿಎ ಅಂತಂದ್ರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಸಂಸ್ಥೆ ವಿರುದ್ಧವೇ ಈ ಆರೋಪ ಕೇಳಿ ಬರ್ತಾ ಇದೆ ಅನ್ನೋದಾದ್ರೆ ಸಿಸಿಬಿ ಅವರು ಕೂಡ ಈಗ ತನಿಖೆಗೆ ಮುಂದಾಗಿದ್ದಾರೆ. ಹಾಗಾಗಿ ಬ್ಲಾಕ್ನಲ್ಲಿ ಯಾರೆಲ್ಲ ಟಿಕೆಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಎಂಡಿಗಳ ಹೆಸರಲ್ಲಿ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ನೋಡ್ತಾ ಇದ್ದೀವಿ ಐಪಿಎಲ್ ಆರಂಭ ಆದ್ರೆ ಸಾಕು, ಮೊದಲನೇದಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಭಯ ಶುರುವಾಗೋದು ಏನು ಅಂತಂದ್ರೆ, ಈ ಒಂದು ಡಬಲ್ ರೇಟು ಅಥವಾ ಟ್ರಿಬಲ್ ರೇಟ್ಗೆ ಟಿಕೆಟ್ಗಳನ್ನ ಮಾರೋದು, ಸೇಲ್ ಮಾಡೋದು, ಇದರಲ್ಲೇ ಒಂದು ರೀತಿಯಾಗಿ ದಂಧೆ. ಈ ಒಂದು ಟೈಮ್ ಅನ್ಸುತ್ತೆ ಅವ್ರಿಗೆ ಎಲ್ಲರಿಗೂ ಕೂಡ ದುಡ್ಡು ಮಾಡ್ಕೊಳ್ಳೋಕೆ. ಆದ್ರೆ ಇವರೆಲ್ಲರೂ ಕೂಡ ಅಷ್ಟು ಸುಲಭವಾಗಿ, ಅಷ್ಟು ಧೈರ್ಯದಿಂದ ಹೇಗೆ ಇದೆಲ್ಲವೂ ಕೂಡ ಸೇಲ್ ಮಾಡ್ತಾರೆ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಕನ್ಫ್ಯೂಷನ್ ಅಥವಾ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆದ್ರೆ ಈಗ ಇದರಲ್ಲಿ ಎಲ್ಲೋ ಈ ಸಂಸ್ಥೆಗಳ ಎಂಡಿಗಳೇ ಭಾಗಿಯಾಗಿದ್ದಾರಾ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ, ನಿಜನಾ ಇದು? ರೋಶನಿ, ಈ ಒಂದು RCB ಮ್ಯಾಚ್ ಅಂತ ಹೇಳಿದ್ರೇನೆ ಅದು ಎಲ್ಲಿಲ್ಲದ ಡಿಮ್ಯಾಂಡ್ ಆಗ್ಬಿಡುತ್ತೆ. ಇಲ್ಲಿನ ಟಿಕೆಟ್ಗಳು ಯಾವ ಮಟ್ಟಕ್ಕೆ ಹೋಗ್ತವೆ ಅಂತ ಹೇಳಿದ್ರೆ ನೀವು ನೋಡಬಹುದು, ವಿಧಾನಸಭೆಯಲ್ಲಿ ಕೂಡ ಟಿಕೆಟ್ಗಳ ಬಗ್ಗೆ ಚರ್ಚೆ ಆಗಿದ್ದಂಥದ್ದನ್ನು, ಅಂದ್ರೆ ಅಷ್ಟರ ಮಟ್ಟಿಗೆ RCBಯ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುವಂಥ ವೇಳೆಯಲ್ಲಿ ಅಷ್ಟರ ಮಟ್ಟಿಗೆ ಅದರ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. RCBಯ ಅಭಿಮಾನಿಗಳೇನಿದ್ದಾರೆ ತನ್ನ ನೆಚ್ಚಿನ ಆಟಗಾರರನ್ನ ನೋಡಬೇಕು, ಅವರ ಆಟವನ್ನು ನೋಡಬೇಕು, ಅವರ ಆಟವನ್ನು ಕಣ್ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಎಷ್ಟರ ಹಣನಾದರೂ ಕೊಟ್ಟು ಟಿಕೆಟ್ ಅನ್ನ ಪಡ್ಕೊಳ್ಳುವಂಥದ್ದಕ್ಕೆ ಸಿದ್ಧರಾಗ್ಬಿಟ್ಟಿರ್ತಾರೆ. ಅಂದ್ರೆ ಏನು ಪಾರದರ್ಶಕವಾಗಿ ನಡಿಬೇಕಾಗಿತ್ತು ಟಿಕೆಟ್ಗಳ ಮಾರಾಟ, ಈ ಪಾರದರ್ಶಕತೆ ಇವಾಗ ಸಿಸಿಬಿ ಕೈಗೆ ತಗಲಾಕೊಂಡಿದೆ. ಈ ಹಿಂದೆ ಎಲ್ಲ ಕೌಂಟರ್ಗಳಲ್ಲಿ ಟಿಕೆಟ್ ಕೊಡ್ತಾ ಇದ್ರು, ಇದಿಷ್ಟು ಫಿಸಿಕಲ್ ಟಿಕೆಟ್ ಅಂತ ಕೊಡ್ತಾ ಇದ್ರು, ಅದಕ್ಕೊಂದು ಲೆಕ್ಕ ಇರ್ತಿತ್ತು. ಅಥವಾ ಆ ನಂತರದಲ್ಲಿ ಬುಕ್ ಮೈ ಶೋಗೆ ಟಿಕೆಟ್ ಬಿಟ್ಟರು. ಕಳೆದ ಬಾರಿ ಇದೇ ರೀತಿಯಲ್ಲಿ ನಡೀತಾ ಇದ್ದಂಥ ವೇಳೆಯಲ್ಲೇನೆ ಏನು 18 ವರ್ಷಗಳ ನಂತರದಲ್ಲಿ ಕಪ್ ಗೆದ್ದಂಥ RCB ತಂಡದ ಒಂದು ವಿಜಯೋತ್ಸವದ ಸಂಭ್ರಮದ ವೇಳೆಯಲ್ಲಿ
ಮ್ಯಾಚ್ಗಳಲ್ಲಿ ಕಾಲ್ತುಳಿತ ಆಯಿತು. ಅಲ್ಲಿ DNA ಅವರ ಒಂದು ನಿರ್ಲಕ್ಷ್ಯ ಕೂಡ ಕಾರಣ ಅಂತ ಅವ್ರ ಮೇಲೆ ಕೇಸ್ಗಳು ಕೂಡ ಆಯಿತು. ಈಗ ಆ ನಂತರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ ನಂತರ ಈಗ ಬೆಂಗಳೂರಿನಲ್ಲಿ 5 ಮ್ಯಾಚ್ಗಳನ್ನು ಆಡುವಂಥದ್ದಕ್ಕೆ ಸಿದ್ಧ ಆಯಿತು. ಆದರೆ ಇಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿ ಸಂತೋಷ, ಆದರೆ ಇನ್ನೊಂದು ರೀತಿಯಲ್ಲಿ ಅವರ ಜೇಬು ಖಾಲಿ ಆಗುವಂತಹ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅಂದರೆ ಒಂದೊಂದು ಟಿಕೆಟು ಸಾವಿರಾರು ಗಟ್ಟಲೆ ಬ್ಲ್ಯಾಕಲ್ಲಿ ಮಾರ್ಕೊಳ್ಳುವಂಥದ್ದು. ಪ್ರೈವೇಟ್ ಅವ್ರು ಯಾರಾದರೂ ಮಾರ್ತಾ ಇದ್ದಾರೆ ಅಂತ ನೋಡಿದ್ರೆ ಆಶ್ಚರ್ಯದ ಸಂಗತಿ ಏನು ಅಂತ ಹೇಳಿದ್ರೆ ಇದರಲ್ಲಿ KSCA ಅವರೇನೆ ಇದರಲ್ಲಿ ತಗಲಾಕೊಂಡಿದ್ದಾರೆ. ಚಂದ್ರಶೇಖರ್ ಅಂತಕ್ಕಂಥ ವ್ಯಕ್ತಿಯಿಂದ ಬ್ಲಾಕಲ್ಲಿ ಟಿಕೆಟ್ ಅನ್ನ ಮಾರಿಸ್ತಾ ಇದ್ರು ಅನ್ನುವಂಥದ್ದು ಗಣೇಶ್ ಹರಿಕೇಶ್ ಅನ್ನುವಂಥ ವ್ಯಕ್ತಿ KSCA ಮೆಂಬರ್ ಏನಿದ್ದಾರೆ ಅವರೇ ಮಾರಿಸ್ತಿದ್ರು ಅಂತ ಬಾಯ್ಬಿಟ್ಟ ಹಿನ್ನೆಲೆಯಲ್ಲೇನೆ 80 ಟಿಕೆಟು 100 ಟಿಕೆಟು ಅವರಿಂದ ರಿಕವರಿ ಮಾಡಿಕೊಂಡು CCB ಅವರು ಬೆನ್ನು ಹತ್ತಿದ್ರೆ ಅವರಿಗೆ ಸಿಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಇದರಲ್ಲಿ DNA ಅವರು 2 ಕಂಪನಿಗಳಿಗೆ ಬಲ್ಕಲ್ಲಿ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಹೇಗೆ ಟಿಕೆಟ್ಗಳನ್ನು ಬಲ್ಕಲ್ಲಿ ಕೊಟ್ಟರು? ಆ ಒಂದು ಬಲ್ಕಲ್ಲಿ ಕೊಟ್ಟಿರುವಂಥ 2 ಸಂಸ್ಥೆ ಏನಿದೆ, ಧರಣಿ ಕಂಪ್ಯೂಟರ್ಸು ಮತ್ತು ಸ್ವಸ್ತಿಕ್ ಇಂಡಸ್ಟ್ರಿಯಲ್ ಕಂಪ್ನಿ, ಆ ಕಂಪ್ನಿಯವ್ರ ಹತ್ರ ಇದೇ ಗಣೇಶ್ ಖರೀದಿ ಮಾಡಿದ್ವಿ ಅಂತೇಳಿ ಹೇಳ್ತಾರೆ. ಗಣೇಶ್ ಹತ್ರ ಚಂದ್ರಶೇಖರ್ ತಗೊಳ್ತಾರೆ. ಆ ನಂತರದಲ್ಲಿ ಅವರು ಬ್ಲಾಕಲ್ಲಿ ಟಿಕೆಟ್ ಮಾಡ್ತಾರೆ. ಈ ಬ್ಲಾಕಲ್ಲಿ ಟಿಕೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದ ಕೂಡಲೇ CCB ಅವರು ಅವರನ್ನ ಕೆಡ್ಡ ಕೇಳಿಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು DNA ವರೆಗೂ ಹೋಗಿದೆ. ಯಾವ ಸಂಸ್ಥೆ ಟಿಕೆಟ್ಗಳ ಹೊಣೆಯನ್ನು ಇಟ್ಕೊಂಡಿತ್ತು ಆ ಸಂಸ್ಥೆವರೆಗೂ ಹೋಗಿದೆ. ಈಗ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ನೀವು ಅಭಿಮಾನಿಗಳನ್ನು ಯಾಮಾರಿಸ್ತಿದ್ದೀರಿ, ನೀವು 4 ನಿಮಿಷ 3 ನಿಮಿಷದಲ್ಲೇ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಅಂತೇಳಿ ಆಗ್ತಾ ಇದ್ದೀರಿ. ಅದು ನೋಡಿದ್ರೆ ಇಲ್ಲಿ ಬಲ್ಕಲ್ಲಿ ಹೋಗ್ತಾ ಇದೆ. ಇದರ ಬೆನ್ನು ಹತ್ತಿರುವಂಥದ್ದು ನಿಜವಾಗ್ಲೂ ಕೂಡ ಇವಾಗ ಅಭಿಮಾನಿಗಳಿಗೆ ಸಿಗಬೇಕಾಗಿದ್ದಂಥ ಟಿಕೆಟ್ ಏನಿದೆ ಅದು ಇವರೇ ಕಾಳಸಂತೆಯಲ್ಲಿ ಮಾರುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಟಿಕೆಟ್ ಅನ್ನು ಮಾರಾಟ ಮಾಡ್ತಿರುವಂಥ ಸಂಸ್ಥೆ ಏನಿದೆ ಅವರೇ ಬೇರೆ ಬೇರೆ ಒಂದು ಕಂಪನಿಗಳ ಹೆಸರಿಗೆ 100, 200 ಈ ರೀತಿ ಕಳಿಸ್ತಾ ಇದ್ದಾರೆ. ಅದಕ್ಕೆ ಪ್ರಾವಿಷನ್ ಇದೆಯಾ? ಮತ್ತೆ 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಆನ್ಲೈನಲ್ಲಿ ಟಿಕೆಟ್ ಮಾರಾಟ ಆಗೋಯ್ತು. 33,000 ಕೆಪಾಸಿಟಿ ಇರುವಂಥ ಸ್ಟೇಡಿಯಂನಲ್ಲಿ 10,000 ಹೊರಗಡೆ ತೆಗೆದ್ರು 20,000 ಟಿಕೆಟ್ಗಳು ಹೇಗೆ ಮಾರಾಟ ಆಗುತ್ತೆ ಅನ್ನುವಂಥದ್ದು ಅಭಿಮಾನಿಗಳ ಆಕ್ರೋಶ, ಪ್ರಶ್ನೆ ಎಲ್ಲವೂ ಕೂಡ ಆಗಿತ್ತು. ಅದಕ್ಕೆ ಈಗ ಇಂಬು ಸಿಗ್ತಾ ಇರುವಂಥದ್ದು ಇವರು ಪ್ರೈವೇಟ್ ಆಗಿ ಮಾರ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದಕ್ಕೆ. ಅದಕ್ಕೆ ಈಗ CCB ಅವರು ಈ ಬೆನ್ನು ಬಿದ್ದಿದ್ದಾರೆ. DNA ನೋಟಿಸ್ ಕೂಡ ಕೊಟ್ಟಿರುವಂಥದ್ದು. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಸದ್ಯಕ್ಕೆ ಈ ಒಂದು IPL ಟಿಕೆಟ್ ದಂಧೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಈಗ ನೋಟಿಸ್ ಹೋಗಿದೆ ಅದರಲ್ಲೂ ಕೂಡ ಈ ಕಂಪನಿಗಳ FDಗಳ ವಿರುದ್ಧ. ಹಾಗಾಗಿ ಸದ್ಯಕ್ಕೆ CCB ಅವರೀಗ ತನಿಖೆಗೆ ಇಳಿದಿದ್ದಾರೆ. ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದರ ಹಿಂದೆ ಯಾರ ಕೈವಾಡ ಇದೆ ಏನಿದೆ ಎಲ್ಲವೂ ಕೂಡ ಸಾಬೀತಾಗುತ್ತೆ.